ಟೈಮ್ ಒಂದೂವರೆಗೆ ಐಸ್ ಕ್ರೀಮ್ ತಿಂತಾವಳೆ. ಈ ಕಾಣಿಸ್ತಾ ಇಲ್ಲ ಎಕ್ಸ್ಪ್ರೆಷನ್ ನಿಂದು ಕಲರ್ಕ. ಮತ್ತೆ ಕುಡಿಯಲ್ಲ ಅಂದ್ ಸ್ಟಾರ್ಟ್. ಇವಾಗ ಅದನ್ನ ತಿಂದ್ರೆ ನಾಶ ತಿನ್ನಕ್ಕಾಗಲ್ಲ ನಿಜವಾಗ್ಲು. ಇವಾಗ ಹೇಳ್ಬಿಟ್ನಲ್ಲ ಬಂದ್ಬಿಡ್ತು ರೋಷ. ಅದಕ್ಕೆ ಟೀ ತಿರ್ಗಾ ಬಿಸಿ ಮಾಡ್ತಾವಳೆ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ M3. ನೆನ್ನೆ ಜಾತ್ರೆಯಿಂದ ಬಂದು ಫುಲ್ಲು ಮಾಡ್ಕೊಂಡು ಇವಾಗ ಎದ್ದಿದ್ದೀನಿ. ಟೈಮ್ ಒಂದು 9 ಗಂಟೆ ಆಯಿತು. ತಿರ್ಗಾ ಶ್ವೇತಾ ಬಿಟ್ಬಿಟ್ಟು ಬರಬೇಕು ಕೆಲ್ಸಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟು ತಿರ್ಗಾ ನಾನು ಒಂದು 2 ಅವರ್ ರೆಸ್ಟ್ ಮಾಡ್ಬಿಟ್ಟು ತಿರ್ಗಾ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತಿನ ತಿರ್ಗಾ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. 1 ವೀಕ್ ಆಫ್ ಆಗೋಯ್ತು. ಶ್ವೇತಾ ಬಂದ್ಬಿಟ್ಟು ಬೆಳಿಗ್ಗೆ ಏನು ಅಡುಗೆ ಮಾಡಿದ್ಯಾ? ಅವಲಕ್ಕಿ ಚಿತ್ರಾನ್ನ ಬಿಸಿ ಬಿಸಿ ತಿನ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಅದು ತಣ್ಣಗಾದ್ರೆ ಚೆನ್ನಾಗಿರಲ್ಲ. ಚಟ್ನಿ ಮಾಡಿದ್ಯಾ? ಚಟ್ನಿ ಮಾಡ್ಬೇಕು ತಾನೆ. ಚಟ್ನಿ ಮಾಡಿಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ನಮ್ಮ ಮನೆಗೆ ಒಂದು 2 ತಿಂಗಳಿಂದ ಟೀ ಮಾಡ್ತಾ ಇಲ್ಲ. ಟೀ ಏನಕ್ಕೆ ಮಾಡ್ತಾ ಇಲ್ಲ ಅಂದ್ರೆ ಬೆಳಿಗ್ಗೆ ಹೊತ್ತು ನಾಷ್ಟ ಬದಲು ಟೀ ಕುಡಿದ್ಬಿಟ್ಟು ಹೋಗ್ತಾಳೆ ಇವಳು. ನಾಷ್ಟ ತಿನ್ನೋಕ್ಕಾಗ್ತಲ್ಲ. ಟೀ ಮತ್ತು ಬಿಸ್ಕೆಟ್ ತಿಂದ್ಬಿಟ್ರೆ ನಾಷ್ಟ ತಿನ್ನೋಕ್ಕಾಗ್ತಲ್ಲ. ಒಂಥರ ಹೊಟ್ಟೆ ಒಳಗಡೆ ಒಂಥರ ಗ್ಯಾಸ್ಟ್ರಿಕ್ ಆದ್ಬಿಟ್ಟು ಒಂಥರ ನಾಷ್ಟನೇ ತಿನ್ನೋಕ್ಕಾಗ್ತಾಯಿಲ್ಲ. ದಿನ ಟೀ ಮಾಡಬೇಡ, ಬೆಳಿಗ್ಗೆನೇ ನಾಷ್ಟ ತಿಂದ್ಬಿಡೋಣ. ಇವತ್ತೇನೋ ಸ್ಪೆಷಲ್ ಆಗೋಗ್ಬಿಟ್ಟು ಬ್ರೆಡ್ ತಗೊಂಡ್ಬಿಟ್ಟವಳೆ. ಅದಕ್ಕೋಸ್ಕರ ಇವತ್ತು ಟೀ ಮಾಡಿಬಿಟ್ಟು ಅದನ್ನು ಬ್ರೆಡ್ ತಿಂತಾ ಇದ್ದೀವಿ. ಇಲ್ಲ ಅಂದಿದ್ರೆ ಡೈರೆಕ್ಟಾಗಿ ನಾಷ್ಟನೇ ತಿನ್ನಬೇಕು. ಅರ್ಧ ಈ ಬೆಳಿಗ್ಗೆ ಟೀ ಬಿಸ್ಕೆಟ್ ತಿಂದೇ ಹೊಟ್ಟೆ ಹಾಳಾಗೋಗ್ಬಿಟ್ಟೈತೆ ನಮ್ದು. ಒಂಥರ ಊದ್ಬಿಟ್ಟಿದ್ದೀರಿ ಇಬ್ರು. ಜಾಸ್ತಿ ದಪ್ಪ ಆಗ್ಬಿಟ್ಟಿದ್ದೀರಿ. ಏನು ಬಟ್ಟೆ ಎಲ್ಲ ತವ ನಿನ್ನೆ ಮಕ ಇದು ಮಾಡಿದ್ದೆ ಎಲ್ಲೋಡು ಅಲ್ಲ ನೋಡ್ಸು ಮಕ. ಆ ಬೊಟ್ಟು ಕೂಡ ಹೋಗಿಲ್ಲ. ಸರಿಯಾಗಿ ಓಡಿಸ್ಕೊಂಡ. ಬೆಳಗ್ಗೆನೆ 2 ಏಟ್ಗಳು ಸರಿಯಾಗಿ ಬಿದ್ವು. ಮಗ ಆಚ್ಕೊಡಾಗ್ಬಿಟ್ಟಿದ್ದ. ಹೋಗಿ ತಿರ್ಗಾ ಬ್ರೆಡ್ ಪ್ಯಾಕೆಟ್ ಎತ್ಕೊಂಡೋಗಿ ಹಿಂಗೆ ನೋಡಿಸಿ ಆಟ ಆಡಿಸಿ ಹಂಗೆ ಓಡ್ದು ಕರ್ಕೊಂಬಂದು ತಿರ್ಗಾ ಡೇಟ್ ಬಿಟ್ಟು ಕುಡ್ಸೋ. ಮತ್ತೆ ಎಷ್ಟು ಸಲ ಓಡತ್ತಿಲ್ಲಿ ಮನ ಮಾಡ್ತಿಲ್ದಾನೆ. ಎಷ್ಟು ಸಲ ಓಡತ್ತಾನೆ. ಬರೀ 1 ಅವರ್ ಅಷ್ಟೇ. 1 ಅವರ್ ಮ್ಯಾಕ್ಸಿಮಮ್ 1 ಅವರ್ ಆಟ ಆಡ್ತಾನೆ. 1-1.5 ಅವರು ತಿರ್ಗಾ ಬಂದ್ಬಿಟ್ಟು ತಿರ್ಗಿ ಗೇಟ್ ಕುತ್ಕೊಳ್ತಾನೆ. ಈ ಗೇಟ್ ಹತ್ರ ಬಂದು ಕುತ್ಕೊಂಡಿರ್ತಾನೆ. ಅಕಸ್ಮಾತ್ ನಾವೇನ ಇಲ್ಲ ಅಂದ್ರೆ ಗೇಟ್ ಹತ್ರ ಬಂದು ಕುತ್ಕೊಂಡಿರ್ತಾನೆ. ನಮಗೋಸ್ಕರ ಕಾಯ್ಕೊಂಡಿರ್ತಾನೆ. ಫಸ್ಟ್ ಏನೋ ಆಚೆ ಓಡೋದಾಗಿ ಗಿಳ್ತಾ ಇರ್ತಾನೆ ಒಂದು ಅರ್ಧ ಅವರ್. ಆಮೇಲೆ ಸೈಲೆಂಟ್ ಆಗ್ಬಿಡ್ತಾನೆ. ಸುಮ್ಮನೆ ಕುತ್ಕೊಂಡಿರ್ತಾನೆ. ತಿರ್ಗಾ ಮನೆ ಹತ್ರ ಗೇಟ್ ಹತ್ರ ಬಂದು ಕುತ್ಕೊಂತಾನೆ. ಇನ್ನೇನು ಮಾಡೋದು? ಬೆಳಗ್ಗೆ ಬರ್ತಾರಲ್ಲ ಮನೆಗ. ಬೇಗ ರೆಡಿ ಆಗಿ ಬಿಟ್ಬಿಟ್ಟು ಬರ್ತೀನಿ. ಬಿಸಿನೇ ಇಲ್ಲ. ಟೀ ಬಿಸಿ ಮಾಡ್ಕೊಡು ಅಂದ್ರೆ ಆತಲ್ಲ ಅಂತಾಳೆ. ಕುಡಿಯಲ್ಲ ಅಂದೆ ಸ್ಟಾರ್ಟ್. ಇವಾಗ ಅದನ್ನ ತಿಂದ್ರೆ ನಾಶ ತಿನ್ನಕ್ಕಾಗಲ್ಲ ನಿಜವಾಗ್ಲು. ಸರಿ ಬಿಡು ಆಯ್ತು. ಅದು ತಿಂದ್ರೆ ನಾಶ ತಿನ್ನಕ್ಕಾಗಲ್ಲ. ಹೊಟ್ಟೆ ಎಲ್ಲ ಒಂಥರ ಊದ್ಕೊಂಡಂಗ ಆಗ್ತೈತೆ. ಟೀ ಮತ್ತೆ ಬ್ರೆಡ್ ಬಿಸ್ಕೆಟ್ ತಿಂದ್ಬಿಟ್ರೆ ನನ್ಕ 2 ಕುಡಿಬೇಕಾ? ಕಾಣಿಸ್ತಾರಲ್ಲ ನನ್ನ ಮಕ. ಹಂಗೆ ಕಾಣಿಸ್ತದ ಮಕ. ಕಾಣಿಸ್ತದ ಬಿಡು. ಗುಂಡ ನಿಮ್ಮ ಅಕ್ಕನದು. ನಿಮ್ಮ ಅಕ್ಕದದು ನಿನ್ನ ಜೊತೆ ಹುಟ್ಟಿರೋದು. ಅವ್ರ ಅಕ್ಕ ಬಂದೈತೆ. ಯಾವಾಗ ಒಗ್ದಿರೋ ಬಟ್ಟೆ ಯಾವಾಗ ಒಣಗಾಕೊಂಡು ನೋಡ್ರಿ. ಈ ಬಟ್ಟೆ ಬಂದ್ಬಿಟ್ಟು ನೆನ್ನೆ ಜಾತ್ರೆಗೆ ಹೋಗಿಂದ ಮುಂಚೆ ಮೊನ್ನೆ ನೈಟ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು. ತಿರುಗಿ ಬೆಳಗ್ಗೆ ಒಣಗಾಕ್ಬೇಕಾಯ್ತು. ಆದರೆ ನೆನ್ನೆ ಒಣಗಾಕಿಲ್ಲ. ನೆನ್ನೆ ಬೆಳಿಗ್ಗೆನೆ ಕೆಲ್ಸಕ್ಕೆ ಹೊರಟೋದು. ಬಂದ ನಿಮಿಷ ತಿರುಗಿ ಜಾತ್ರೆಗೆ ಹೋದ್ರಿ. ಆದರೆ ಇವಾಗ ಎತ್ತು ಒಣಗಾಕೊಳ್ಳಿ ಇದನ್ನು. ಅದಕ್ಕೆ ಬಟ್ಟೆ ಅದು ಬಂದ್ಬಿಟ್ಟು ಒಂಥರ ಬೂಸಕ್ಕೆ ವಾಸನೆ ಬಂದ್ಬಿಡ್ತೈತೆ ಬೇಗ ಒಣಗಾಕಿಲ್ಲ ಅಂದರೆ. ಈ ಬಟ್ಟೆ ಎಲ್ಲ ಒಂಥರ ಸ್ಮೆಲ್ ಬರ್ತೈತಿಲ್ಲ ಅಂದರೆ ಬೇಗ ಒಣಗಾಕಿಲ್ಲ ಅಂದರೆ. ನನಗೆ ಆ ಸ್ಮೆಲ್ ಅಂದರೆ ಆಗಲ್ಲ. ಒಂಥರ ವಾಮಿಟ್ ಬಂದಂಗೆ ಆಗ್ತೈತೆ ಬೂಸರ್ಕೆ ಸ್ಮೆಲ್ಲು. ಯಾರಿಗೂ ಆಗಲ್ಲ ಅಂತಿರಲ್ಲ. ಯಾಕಿದು ಹ್ಯಾಪಿ ಬರ್ತಡೇ ಅನ್ನೋದು? ಹಾಂ ಚೆನ್ನಾಗಿಲ್ಲ. ಏನೋ ಒಂಥರ ಆಯ್ತು ಮನೆಗೆಲ್ಲ. ದೇವ್ರಿಗೆ ಪೂಜೆ ಮಾಡಿ ಮಿನಿಮಮ್ ಒಂದು 6-7 ತಿಂಗಳಾಗೈತೆ. ಯುಗಾದಿ ಹಬ್ಬಕ್ಕೆ ಪೂಜೆ ಮಾಡಿರೋದು. ತಿರ್ಗಿ ವರಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡ್ತಾಳೇನೋ. ಈ ಹುಟ್ಟಕ್ಕೆ ಏನಕ್ಕೆ ಪೂಜೆ ಮಾಡ್ತಾಳ ನನಗಂತೂ ಗೊತ್ತಿಲ್ಲ. ವರ್ಷಕ್ಕೆ 1 ಸಲ ಪೂಜೆ ಮಾಡೋದು ಅದು ದೇವ್ರಿಗೆ. ಅದು 1 ಸಲಿನ 2 ಸಲ ಅಷ್ಟೇ ಹೂವು ಹಾಕೋದಲ್ಲ ದೇವ್ರಿಗೆ ಪೂಜೆಗ. ಇದ್ರ ಬೇರೆ ವರಲಕ್ಷ್ಮಿ ಹಬ್ಬ ಮಾಡ್ಕೊತೀನಿ ಅಂದ್ಬಿಟ್ಟು ಪೋಸ್ಗಳು ಬೇರೆ ಕೊಡ್ತಾಳೆ. ಇವಾಗ ಹೇಳ್ಬಿಟ್ನಲ್ಲ ಬಂದ್ಬಿಡ್ತು ರೋಷ. ಅದಕ್ಕೆ ಟೀ ತಿರ್ಗಾ ಬಿಸಿ ಮಾಡ್ತಾಳೆ. ಟೀ ಅದಿಲ್ಲ ಅಂದಿದ್ರೆ ಯಾಕ 2 ವಾರದಿಂದ ಹೇಳ್ತಾನೆ ಅವಳೆ ಈ ಮನೆಯದೆಲ್ಲ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು. ಯಾವತ್ತು ನಾನು ನೋಡೇ ಇಲ್ಲ ಬಂದಾಗ ಕ್ಲೀನ್ ಮಾಡೋದು. ಎಲ್ಲ ಅಂದ್ರೆ ಹಂಗೆ ಬಿದ್ದಿರ್ತವೆ. ಆಚೆ ರೋಡೇ ಚೆನ್ನಾಗೈತೆ ನಮ್ಗೆ.
ನಿನ್ನ ಮನೆಗೆ ಇರು ಮಾಡು. ಸರ್ ಸರ್ ಇರು ನಾ ಮನೆಗೆ ಇರ್ತೀನಿ, ನಾನೆಲ್ಲ ಕ್ಲೀನ್ ಮಾಡ್ಕೊಂತೀನಿ. ನೀ ಕೆಲಸ ಗೊತ್ತೀಯಾ? ಅದು ಒಪ್ಕೊಳಲ್ಲ, ಅದು ಒಪ್ಕೊಳಲ್ಲ. ಎಷ್ಟು ತಿಂಗಳಿಂದ ಹೇಳ್ತಾ ಇದೆಯಾ ಮತ್ತೆ? ಬೆಳಗ್ಗೆ ಬಂದ್ಬಿಟ್ಟು ಟೀ ಮತ್ತೆ ಬ್ರೆಡ್ ತಿಂದ್ಬಿಟ್ಟಿದ್ದೆ, ನಾಷ್ಟ ತಿನ್ನಕ್ಕಾಗಿಲ್ಲ. ಅದಕ್ಕೋಸ್ಕರನೇ ಒಂದೇ ಸಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಿನ್ನೋಣ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ದೆ. ಬಿಸಿಯಾಗಿದ್ದಿದ್ರೆ ಸಖತ್ತಾಗಿರೋದು ಅವಲಕ್ಕಿ ಚಿತ್ರಾನ್ನ ಎಲ್ಲ ಒಂಥರ ತಣ್ಣಗಿದಾಗ್ಬಿಟ್ಟೈತೆ. ಚೆನ್ನಾಯ್ತಾ? ಬಿಸಿದ್ರೆ ಸಖತ್ತಾಗಿರೋದು. ಊಟ ಮಾಡಿದಾಯ್ತು, ಹೆಲ್ಮೆಟ್ ಎತ್ಕೊಂಡಿದ್ದೀನಿ. ಜರ್ಕಿನ್ ಎತ್ಕೊಂಡು ಗಾಡಿ ಒಳಗಡೆ ಹಾಕೊಂಡು ಹೋಗ್ಬೇಕು. ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಲ್ಲ, ಅದಕ್ಕೆ ಜರ್ಕಿನ್ ತೊಗೊಬೇಕು. ಜರ್ಕಿನ್ ಬಂದ್ಬಿಟ್ಟು ಬೇರೆ ಒಂದು ತೊಗೊಬೇಕು. ಒಂದೇ ಒಂದು ಜರ್ಕಿನ್ ಐತೆ, ಅದ್ರಲ್ಲಿ ಜಾಸ್ತಿ ಚಳಿ ಆಗ್ತೈತೆ. ಇನ್ನೊಂದು ಜರ್ಕಿನ್ ತೊಗೊಬೇಕು ಅನ್ಕೊಂಡಿದ್ದೀನಿ, ಅದು ನಾರ್ಮಲ್ಲು. ಇವಾಗ ಇನ್ನೊಂದು ಜರ್ಕಿನ್ ಐತೆ, ಅದು ಜಾಸ್ತಿ ದಪ್ಪ ಐತೆ. ಯಾಕಂದ್ರೆ ಒಂಥರ ಇವಾಗೇ ದಪ್ಪ ಇದ್ದೀನಿ, ಅದನ್ನ ಹಾಕೊಂಡ್ಬಿಟ್ರೆ ಇನ್ನೂ ಊದ ಥರ ಕಾಣಿಸ್ತದೆ. ಇದೊಂದು ಚಿಕ್ಕದೊಂದು ಜರ್ಕಿನ್ ಐತೆ, ಇದು ಜಾಸ್ತಿ ಚಳಿ ಆಗ್ತೈತೆ. ಯಾವಾಗ ಕಾಸಿದ್ದಾಗ ಇನ್ನೊಂದು ಜರ್ಕಿನ್ ತೊಗೊಂಬಿಡ್ಬೇಕು. ಒಂದು ಮಳೆ ಬೀಳ್ತಾ ಐತೆ, ನಾನು ಹೋಗುವಾಗ ಮಳೆ ಬೀಳ್ಬೇಕಾ? ಗಾಡಿಯಲ್ಲಿ ಒಂದು 5 ನಿಮಿಷ ಮುಂದೆ ಹೋದರೆ ಸಾಕು, ನೆಂದೋಗ್ಬಿಡ್ತೀರಿ. ನೋಡ್ರಿ ಆಲ್ರೆಡಿ ಟೈಮ್ ಆಯಿತು. ಟೈಮ್ ಒಂದು 1 ಗಂಟೆ ಆಯಿತು. ಮನೆಗೆ ಬಂದಿದ್ದೀನಿ, ಊಟ ಮಾಡ್ತಾಯಿದ್ದೀನಿ. ಸೊಪ್ಪು ಸಾರು ಮತ್ತು ಖಾರ ಬುಂದಿ ಐತೆ. ಖಾರ ಬುಂದಿ ಗುಂಡಂಗೆ ಹಾಕ್ದೆ, ನನ್ನ ಮಗ ತಿಂದಿಲ್ಲ ಅವನು. ಗುಂಡ ಖಾರ ಬುಂದಿ ತಿಂತೀಯನಾ? ಲೈ ತಿಂತೀಯಲ್ಲ? ತಿನ್ನಲ್ಲ ನನ್ನ ಮಗ ಅವನು. ನಾನು ಊಟ ತಿಂದ್ಬಿಟ್ಟು ತಿರ್ಗಾ ಮಲ್ಕೊಬೇಕು, ಬೆಳಗ್ಗೆ ತೊಳ್ಬೇಕು, ತಿರ್ಗಾ ಇನ್ನೂ 3-4 ದಿನ ಮಾಡಬೇಕು. ತಿರ್ಗಾ ವೀಕ್ ಆಫ್ ತಿನ್ಬೇಕಂದ್ರೆ ಸಿಕ್ಕಾಪಟ್ಟೆ ಮೈಕೈ ನೋವ್ತಾಯ್ತು ಇವತ್ತು. ನಿಂತ್ಕೊಂಡು ತಿಂದ್ಬಿಟ್ಟು ಬೇಗ ಮಲ್ಕೊಂಡ್ಬಿಡ್ತೀನಿ. ವ್ಲಾಗ್ನ ಮತ್ತೆ ಇದು ಮಾಡ್ತೀನಿ ಬೆಳಿಗ್ಗೆ. ಸ್ವಲ್ಪ ಸಾರನ್ನ ಕಳ್ಸ್ಕೊಂಡು ಸ್ವಲ್ಪ ಖಾರ ಬಂದು ಹಿಂಗೆ ಇಟ್ಕೊಂಡು ತಿನ್ಬೇಕು. ಫಸ್ಟ್ ಊಟ ಮುಗಿಸ್ಕೊಂಡ್ಬಿಡ್ತೀನಿ, ಹೊಟ್ಟೆ ಹಸಿತೈತೆ. ದಿ ನೆಕ್ಸ್ಟ್ ಡೇ ಈಗ ಬಂದಿದ್ದೀನಿ ಮನೆಗೆ. ಟೈಮ್ ಬಂದ್ಬಿಟ್ಟು ಐಸ್ ಕ್ರೀಮ್ ಕೇಳಿದ್ದಳು, ಐಸ್ ಕ್ರೀಮ್ ತೊಗೊಂಬಂದಿದ್ದೀನಿ. ಗುಂಡೂನು ಏನು ತೊಗೊಂಬಂದವನಂತ ನೋಡ್ತಾವನೆ. ಐಸ್ ಕ್ರೀಮಾ? ಇದು ನಮ್ಮ ಶಾಪ್ದಲ್ಲ, ಬಾಕ್ಸ್ ಇದು ಪಕ್ಕ ಶಾಪ್ದು. ಇದು ಬಂದ್ಬಿಟ್ಟು ಲೇಕ್ ವ್ಯೂ. ನಮ್ಮದು ಟ್ವಿಸ್ಟಿನ್ ಸ್ಕೂಪ್ ಅಂತ ಐಸ್ ಕ್ರೀಮು. ಕ್ಯಾಪೆಲ್ಲ ಇಲ್ಲ ನಮ್ಮದು, ಅದಕ್ಕೋಸ್ಕರನೇ ಪಕ್ಕ ಶಾಪಿಂದ ಬಾಕ್ಸ್ ಇಸ್ಕೊಂಡು ಅದರಿಂದ ಐಸ್ ಕ್ರೀಮ್ ತೊಗೊಂಬಂದೆ. ಈ ಐಸ್ ಕ್ರೀಮ್ ಬಂದ್ಬಿಟ್ಟು ಚೀಸ್ ಕೇಕು, ಫಾರ್ಮುಲಾ ಚೀಸ್ ಕೇಕ್ ಅಂತ. ಚೆನ್ನಾಗಿರುತ್ತೆ. ಇದು ಗಬ್ಬೇದಾಗೈತೆ ಫ್ರಿಜ್ಜು. ನಿನ್ನೆ 1 ಗಂಟೆ ಬಂದ್ಬಿಟ್ಟು ವೀಡಿಯೋ ಮಾಡಿದ್ದು, ಮತ್ತೆ 1 ಗಂಟೆ ಇವತ್ತು ನೈಟ್ 1 ಗಂಟೆಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತೆ ನಾನು ಚಪಾತಿ ಮಾಡು ಅಂತ ಹೇಳಿದ್ದೆ, ಆದರೆ ಚಪಾತಿ ಮಾಡಿಲ್ಲ ಅವಳು. ಅದೇ ಏನು ಸಾರು ಹೇಳೋದು? ಅವರೇಕಾಳು ಸಾರು ಮಾಡೋಳೆ. ಅದಕ್ಕೆ ಚಪಾತಿ ದಾದಿನಿ ಅಂತಿಲ್ಲ, ಬರೀ ಅನ್ನನೇ ತಿಂತೀನಿ. ಏನು ಮಾಡಲ್ಲ ಮನೆಗೆ. ನಮ್ಮ ಮನೆಗೆ ಬರೀ ಅನ್ನ ಬೀಸ್ತಾಳೆ, ಇಲ್ಲ ಯಾವಾಗ 3-4 ದಿನಕ್ಕೆ ಒಂದ್ಸರಿ ಮುದ್ದೆ ಮಾಡ್ಬಿಡ್ತಾಳೆ. ಅದು ನಮ್ಮ ಮನೆಗೆ ಒಂಥರ ಇದು ಬರೀ ರಾಗಿ ಹಸಿಟ್ಟು ಹಾಕಿ ಮುದ್ದೆ ಮಾಡಲ್ಲ. ಅದು ಅಕ್ಕಿ ಹಾಕ್ಬಿಟ್ಟು ನುಚ್ಚು ಬರುತ್ತೆ, ನುಚ್ಚು ಬಂದ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಮುದ್ದೆ ಮಾಡೋದು. ಅದೇ ಥರ ತಿನ್ನೋದು. ಇಲ್ಲ ಅನ್ನ ಬೇಯಿಸ್ಬಿಡ್ತಾಳೆ, ಬೇರೆ ಏನಾನ ಆಗಲಿ ಅನ್ನ ಬೇಯಿಸ್ಬಿಡ್ತಾಳೆ. ಇಲ್ಲ ಒಂದು 2-3 ತರಕಾರಿ ಹಾಕಿ ಕಟ್ ಮಾಡಿಬಿಟ್ಟು ಅದು ಸ್ವಲ್ಪ ಖಾರದ ಪುಡಿ, ಖಾರ ಅಲ್ಲಿ ಉಪ್ಪೆಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಹೋಗ್ಬಿಡ್ತಾಳೆ. ಅದೊಂದೇ ಮಾಡೋದು ನಮ್ಮ ಮನೆಗೆ. ಬೇರೆ ಯಾವ ಥರನೂ ಸಾರು ಮಾಡಲ್ಲ ನಮ್ಮ ಮನೆಗೆ. ನನಗೆ ಬೇಜಾರಾಗ್ಬಿಟ್ಟೆ ತಿಂದು ಅನ್ನ ಸಾರು ತಿನ್ನು ಮಲ್ಕ. ಹೋಟ್ಲಿಗೆ ಹೋದರೆ ಸುಮ್ಮನೆ ಕಾಸು ಖರ್ಚಿಕ್ಬೇಕು, ಅದ್ರ ಬದಲು ಇದೇ ಬೆಟ್ರ್ ಅಂತೇಳಿ ಸುಮ್ಮನೆ ಮುಚ್ಕೊಂಡು ತಿನ್ನಬೇಕು. ಇವಾಗ ನಿಜ ಹೇಳಿಕ್ಕೆ ಬಂದ್ಬಿಟ್ಟಿರ್ತೈತೆ ಕೋಪ ಬಂದ್ಬಿಟ್ಟಿರ್ತೈತೆ. ಆಗ ಮಕ್ಕ ನೋಡ್ರಿ, ಬಾಯಿ ಮುಚ್ಕೊಂಡು ತಿನ್ನು. ಆಗ ಹೇಳ್ತೀನಲ್ಲ ನಾನು, ಬಾಯಿ ಮುಚ್ಕೊಂಡು ತಿನ್ನು ಅಂತಲ್ಲ ನೋಡ್ರಿ. ನೀನು ತಿಂದೇನೆ ಊಟ? ಇವನು ಕಿಳಿಯಲ್ಲ. ನಂಕಾರ ಈ ಅನ್ನ ಸಾರು ಇಳಿತದೆ, ಈ ನಮ್ಮಂಗೆ ಅದು ಇಳಿಯಲ್ಲ. ನಮ್ಮಂಗೆ ಈ ನಮಗೆ ದಿನಾ ಚಿಕನು ಮಟನೇ ಬೇಕು. ದಿನಾ ಚಿಕನು ಮಟನೇ ತಗೊಂಬಂದಾಕ್ತಾರೆ. ಇಂಕ ಏನಾ ಕಣ್ಣುಗಳು ನೋಡಿ ನಿದ್ದೆ ಬತ್ತೈತೆ, ಹೋಗಿ ಮಲ್ಕೊಂಡಿದ್ದೆ ಏನಾದ್ರು ತಂದವನು ಅಂತ ಹಂಗೇ ನೋಡ್ತಾನೆ. ಹೋಗಿ ಮಲ್ಕೋವಾಗ. ನಾನು ಬೆಲ್ಟ್ ಹಾಕಿದ್ದೆ, ಇವಳು ಬೆಲ್ಟ್ ಬಿಚ್ಚಿಬಿಟ್ಟಿದ್ಲು ಬೆಳಗ್ಗೆ ನೈಟು. ಯಾವಾಗ ಕತ್ತು ಒಂಥರ ಮಾರಕ್ಕೆ ಬರ್ತೈತೆ ಅಂದ್ಬಿಟ್ಟು ಬೆಳಗ್ಗೆ ನಾನು ಅದು ಅವನ್ನ ಮಧ್ಯಾಹ್ನ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಬೆಲ್ಟ್ ಹಾಕಿದೆ. ಮಧ್ಯೆ ಲೂಸ್ಗೆ ಹಾಕ್ಬಿಟ್ಟಿದ್ದೀನಂತೆ. ಗೇಟ್ ತೆಗೀನಿ, ಹಂಗೆ ಸಂದಾಗ ಓಡೋಗ್ಬಿಟ್ಟು ನನ್ನ ಮಗ. ಓಡೋಗ್ಬಿಟ್ಟು ಒಂದು ಅರ್ಧ ಅವರ್ ಎಲ್ಲೆಲ್ಲ ಬುದ್ರೆ ಒದ್ಲಾಡಿ ಆಟ ಆಡ್ಕೊಂಡ್ ಬಂದವನೆ. ಅದಕ್ಕೆ ಇರಲಿ ಅಂತ ಬಿಟ್ಟು ತಣ್ಣೀರಾಗೆ ಸ್ನಾನ ಮಾಡ್ಸೋಲ್ಲ ನಮ್ಮ ಮಗ. 1 ಅವರ್ ಹೋದ್ನಾ? ಎಲ್ಲ ಎಷ್ಟು ರೌಂಡ್ ಹೊಡೆದಿದ್ದೀನಿ ಗೊತ್ತಾ? ಹಿಂದೆ ಮುಂದೆ ಎಲ್ಲ 2-3 ರೌಂಡ್ ಹೊಡೆದಿದ್ದೀನಿ. ಕಾಣಿಸ್ತಾನೆ ಅಂತ ನೋಡ್ರಿ, ನಿದ್ದೆ ಬರ್ತೈತೆ, ಹೋಗಿ ಮಲ್ಕೊಂಡಿದ್ದೆ ನನ್ನ ಮಗ. ನಾನು ಹೇಳ್ತಾ ಇರೋದು ಇವ್ನು ಹುಡ್ಕೊಂಡು ಫುಲ್ ಓಡಾಡ್ದ ಅಂತ ಕೇಳ್ತಾ ಇರೋದು. ಇಲ್ಲಿಂದ ಈಗ ಹೋಗಿ ಈಗ 1-2 ರೌಂಡ್ ಹೊಡೆದಿದ್ದೀನಿ. ಏನಲ್ಲೇ ಇಂಥ ಕೆಲಸ ಕೊಡ್ತೀಯ ಗುಂಡ? ತಿರ್ಗಿ ಯಾಕೆ ಕಚ್ಚಿಸ್ಕೊಂಡು ಸಾಯ್ತದೆ ಅಂತ. ಲೇ ಗುಂಡ, ಏನು ಈ ಥರ ಕೆಲಸ ಕೊಡ್ತೀಯ?
ಎಷ್ಟನೇ ಸಲ ನೀವು ನೋಡತ್ತಾರದು? ಲೆಕ್ಕಕ್ಕೈತೇನು, ಅದಕ್ಕೆ ಓಡೋದೋನು ಅಂತ ಹೆಸರಿಟ್ಟಿರೋದಲ್ಲ. ಏನೋ ಓಡತಾನೆ, ತಣ್ಣೀರಾಗ ಸ್ನಾನ ಮಾಡಿಸಿದ ಎಫೆಕ್ಟು ಇವಾಗ ಇಳಿತದ ನೋಡಿ. ಅದೇ ನಿದ್ದೆ ಎಳಿತಾ ಐತೆ ನಮ್ಮನ್ನ, ಆದ್ರೂ ಮಲ್ಕಂತಲ್ಲ. ಇವನೇನು ನನ್ ಬಿಟ್ಬಿಟ್ಟು ತಿಂತಾವನೆ ಅಂತ. ಅಪ್ಪ ನೀನ್ ಬಿಟ್ಟೇನು ನಾನ್ ವೆಜ್ ಏನು ತಿಂತಲ್ಲ, ಅವರೆಕಾಳು ಸಾರೇ ತಿಂತಾರ. ಅದು ಹೋಗಿ ತಿನ್ನೋಗು. ಅವನ್ಕು ಅದೇ ಸರ್ ತಾನೆ. ಹೋಗಪ್ಪ ಹೋಗು, ಚಿಕನ್ ಕಾದೈತೆ, ಹೋಗು ಚಿಕನ್ ತಿಂದ್ಬಿಟ್ಟು ಚೆನ್ನಾಗಿ ಬುಕ್ಬಿಟ್ಟು ಬಾಪ. ಕೆಲವ್ರಿಗೆ ಇದು ಇರಲ್ಲ, ಇದಾರು ಐತಲ್ಲ ನಮ್ಕ ಅಂತ ಖುಷಿ ಬೀಳ್ಬೇಕಷ್ಟೆ. ಏನಾಯ್ತು? ಹೊಟ್ಟೆ ಹಸ್ದಿರ್ತೈತೆ ಅದಕ್ಕೆ ತಿಂತಾನೆ ಮಗ. ಹೊಟ್ಟೆ ಹಸ್ದ್ರೆ ತಿಂದ್ಬಿಡ್ತಾನೆ. ಹೊಟ್ಟೆ ಹಸ್ದಿಲ್ಲ ಅಂದ್ರೆ ಇವ್ರೇನೋ ಬೇರೆ ಏನೋ ಆಗ್ತಾನೋ ಅಂತ ಕಾಕೊಂಡಿರ್ತಾನೆ ನನ್ನ ಮಗನು. ಈ ಟೈಮಿಗೆ ಹೆಂಗೆ ಸಿಗ್ತೈತೆ ಅವರೆಕಾಳು? ಮೋಸ್ಟ್ಲಿ ಔಷಧಿದೇನೋ ಇರ್ಬೋದು. ಮೋಸ್ಟ್ಲಿ ಇದು ನಾಟಿದು ಫಾರ್ಮ್ ಅಂದ್ರೆ ಏನು ವ್ಯತ್ಯಾಸ? ನಾಟಿದು ಫಾರ್ಮ್ ಅಂದ್ರೆ ಸೊಗಡು. ಇದಕ್ಕೆ ಸೊಗಡಿಲ್ಲ ಆಯ್ತಾ? ಇಲ್ಲ ಇದಕ್ಕೆ ಸೊಗಡು ಇದ್ದಿದ್ಕೆಲ್ಲ ತಂದಿದ್ದು 1 kg. ನಾನೆಲ್ಲ ಮರ್ತೋಗಿದ್ದೀನಿ. ಚಿಕ್ಕ ವಯಸ್ಸಾಗೆಲ್ಲ ಜ್ಞಾಪನಕ್ಕಿರೋದು ಸೊಗಡು ಇದೆಲ್ಲ. ಇವಾಗೆಲ್ಲ ಸಿಟಿ ಲೈಫ್ ಆಗೋಯ್ತಲ್ಲ. ಮುಂಚೆಲ್ಲ ಸ್ವಲ್ಪ ಹಳ್ಳಿ ಲೈಫ್ ಆಗಿದ್ದೆ. ಇವಾಗೆಲ್ಲ ಸಿಟಿಗೆ ಬಂದು ಎಲ್ಲ ಮರ್ತೋಗ್ತಾ ಇದ್ದೆ. ಅರೆ ಅವರೆಕಾಳು ಸಾರು ಟೇಸ್ಟ್ ಇಲ್ಲ, ಅಷ್ಟೊಂದು ಇಲ್ಲ ಇದು. ಗೊತ್ತಾಯ್ತು ನಿಂಕ? ನಿಂಗೆ ಏನು ಸಾರು ಅನಿಸ್ತೈತೆ ಹೇಳು? ಸೇಮ್ ತರಕಾರಿ ಸಾರು ಇದ್ದಂಗೆ ಅನಿಸ್ತೈತೆ ತಾನೇ ಟೇಸ್ಟು? ಸ್ವಲ್ಪ ಆ ಥರ ಐತೆ. 100ಕ್ಕೆ 10-20%. ಮಿಕ್ಕಿದೆಲ್ಲ ಒಂಥರ ತರಕಾರಿ ಸಾರು ಇದ್ದಂಗೆ ಐತೆ. ಯಾವ ಫ್ಲೇವರ್ ಕೇಳಿದ್ದಿದ್ದು ಹೇಳಿ ನೀನು? ಸೀತಾಫಲ ಇಲ್ಲ ನಮ್ಮ ಹತ್ರ. ಅದೆಲ್ಲ ಮಂಚದ ಬಟ್ಟೆಲ್ಲ ತಾವತ್ತೈತೆ, ಏನಾದ್ರು ಕೆಳಗಡೆ ಇಟ್ಕೊಂತೀನಿ. ಗಟ್ಟಿ ಆಗೈತಾ? ಅಲ್ಲಿಂದ ಬರೋಷ್ಟು ಮೆತ್ತಕ ಹೋಗಿರ್ತೈತೆ. ನಾನು ಅದಕ್ಕೆ ಇದ್ರೊಳಗಡೆ ಇಟ್ಟಿದ್ದೆ. ಅದು ಐಸ್ ಕ್ಯೂಬ್ ಆಗ್ತೈತಲ್ಲ ಮೇಲೆ, ಅದು ಏನಂತಾರೆ ನನಗೆ ಗೊತ್ತಿಲ್ಲ. ಅದು ಚೆನ್ನಾಯ್ತಾ? ಅದಲ್ಲ, ಇದು ಫಾರ್ಮುಲಾ ಚೀಸ್ ಕೇಕ್ ಕಡಿಮೆ. ಇದು ನನಗೆ ಬೇಡ, ನೀನು ತಿನ್ನು. ನೀನು ಕೇಳಿದ್ದೆಲ್ಲ ಬರ್ತೈತೆ ನಿನ್ನ ಹತ್ರ. ನಾವು ಕೇಳಿದ್ದೆಲ್ಲ ನಮ್ಮ ಅದಕ್ಕೆ ಬರೋಲ್ಲ. ಏನು ಮಾಡೋದು? ಎಲ್ಲ ಅದೃಷ್ಟ ಪಡ್ಕೊಂಬಂದಿರ್ಬೇಕು ಇದಕ್ಕೆಲ್ಲ. ಟೈಮ್ 1:30 ಐಸ್ ಕ್ರೀಮ್ ತಿಂತಾವಳೆ. ಸೂಪರ್. ಹುಟ್ಟಿದ್ರೆ ನಿನ್ನ ಥರ ಹುಟ್ಟಬೇಕು ನೋಡು, ಕಪ್ಪು ಕುಳ್ಳಗ. ನೆಕ್ಸ್ಟ್ ಜನ್ಮ ಅಂತಿದ್ರೆ ನಾನಂತೂ ಹುಟ್ಟಲ್ಲಪ್ಪ. ಇದೆ ಕರೆಂಟ್ ಬಿಲ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಊಟ ತಿನ್ನಬೇಕು. ಹುಟ್ಟಿದ್ರೆ ಗುಣ್ಣನ ಥರ ಹುಟ್ಟಬೇಕು, ಇಲ್ಲ ಪ್ರಾಣಿಯಾಗಿ ಹುಟ್ಟಬೇಕು. ನಾಳೆ ಬಗ್ಗೆ ಯೋಚನೆ ಇಲ್ಲ, ಯಾವ ಬಟ್ಟೆ ಹಾಕೊಬೇಕಂತಿಲ್ಲ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ವಾಟರ್ ಬಿಲ್ ಕಟ್ಟಂಗಿಲ್ಲ ಅಲ್ಲ, ಮೊಬೈಲ್ ತಗೋಬೇಕಂತಿಲ್ಲ, ಏನೂ ಇಲ್ಲ, ಆರಾಮಾಗಿರ್ಬೋದು. ಪ್ರಾಣಿಯಾಗಿ ಹುಟ್ಟಬೇಕಾಯ್ತು. ಮನುಷ್ಯನ ಜನ್ಮ ನೆಕ್ಸ್ಟ್ ಜನ್ಮ ಅಂತಿದ್ರೆ ದೇವರೇ ನನಗೆ ಈ ಮನುಷ್ಯನ ಜನ್ಮ ಕೊಡ್ಬೇಡಪ್ಪ. ಈ ಥರ ಅನ್ಭವಿಸ್ಬೇಕಂದ್ರೆ ಇದೇ ಥರನೇ ಹುಟ್ಟಬೇಕು. ಅಲ್ಲ ಈ ಥರ ಅನ್ಭವಿಸ್ಬೇಕಂದ್ರೆ ಲೈಫ್ನ ಈ ಥರನೇ ಹುಟ್ಟಬೇಕು. ಅವ್ನಿಗೊಂದು ಸ್ಪೂನ್ ಹಾಕು ಐಸ್ ಕ್ರೀಮು ಪಾಪ. ಏಯ್ ಆ ಪ್ಲೇಟಾಗ ಅವನ್ಕೊಂದು ಸ್ಪೂನ್ ಹಾಕು, ತಿಂತಾನೆ ನೋಡ. ಏಯ್ ಹಾಕೋ, ಒಂದು ಸ್ಪೂನ್ ಹಾಕು ಪಾಪ, ತಿಂತಾನೆ ನೋಡೋಣ. ಹಾಕು ಮತ್ತೆ ನೋಡ್ತಾವ ನಂಗೆ. ಹಾಕು, ತಿಂತೆ ಮಗನೆ, ತಿಂತಾನೆ. ಹಾಕು ಒಂದು ಸ್ಪೂನು. ತಿಂತಾವನ ಐಸ್ ಕ್ರೀಮ್? ತಿಂತಾವನಿ ಗುಂಡು ತಿಂತಾವನೆ. ಅಯ್ಯೋ ನನ್ನ ಮಗನೇ, ಐಸ್ ಕ್ರೀಮ್ ಎಲ್ಲ ತಿಂತೀಯನ ನೀನು? ಅಲ್ಲೋಡ ಪ್ಲೇಟ್ ಎಳ್ಕೊಂಡು ಮುಂದಕ್ಕೆ ಹೋಗ್ತಾವನೆ. ನೀನು ಬ್ಯಾಕ್ ಕಾಣಿಸ್ತೈತಲೇ. ಪ್ಲೇಟ್ ಇಲ್ಲ ಹಾಕಿದ್ರೆ ಅಲ್ಲ ತಿಳ್ಕೊಂಡು ಹೋಗೋನೆ. ಈ ಕಡೆಗೆ ಹಾಕು, ಇನ್ನೊಂದು ಸ್ವಲ್ಪ ಹಾಕು. ಅಲ್ಲ ಒಳಕ್ಕೆ ತಂದ್ಬಿಡ್ತ, ಒಳಗೆ ತಳ್ಬಿಡ್ತಾನೆ ಮಂಚದ ಒಳಕ್ಕ. ಇನ್ನೊಂದು ಇರಾ, ಯಾಕಲ್ಲ ಇರಾ. ಪ್ಲೇಟ್ ನೆಳ್ಕೊಂಡು ಹೋಗ್ಬೇಡ ಮುಂದಕ್ಕ, ಅಲ್ಲೇ ತಿನ್ನು. ಏಯ್ ಕಾಲೆತ್ತೋ.
ಆ ಫೋಟೋ ಕೊಡ್ತಾ ಇರೋದಿರೋ ಹಂಗೆ ಮಾಡಬಾರ್ದು, ನಮಗೆ ಪಾಪ ಸುತ್ಕೊಂತೈತೆ. ಅವ್ನು ತಳ್ಕೊಂಡು ಹೋಗ್ತಾ ಇದ್ದೀನಿ ಕೈಯಾಗ ಹಿಡ್ಕಬ ಪಾಪ ಸುತ್ಕೊಂತೈತೆ ಹಂಗೆ ಕಾಲು ಮುಟ್ಟ. ಹಂಗಿಟ್ರು ದಿಕ್ಕುಗಳು ಬದಲ ಇರು ನಾನು ಕೈ ಹಿಡ್ಕೊಂತೀನಿ ಇರು. ತಿನ್ನ ಹಾಂ ತಿನ್ನ. ಕೈ ನಾಕ್ಬಾರ್ದು ನನ್ನ ಮಗನೇ, ಹಂಗೆ ತಿನ್ನು. ಅಲ್ಲೋಡು ಕೈ ನಾಕೋದು ನನ್ನ ಮಗ. ನಮ್ಮದು ಯಾವ ಥರ ಅಂದರೆ ನಮ್ಮದು ಈ ಟರ್ಕಿಶ್ ಐಸ್ ಕ್ರೀಮ್ ನಮ್ಮದು. ಇದು ನೀವು ರೀಲ್ಸ್ ಎಲ್ಲಗೆಲ್ಲ ನೋಡಿರ್ತೀರ, ಈ ರಾಡಲ್ಲಿ ಒಂಥರ ಕೊನೆಗೆ ಇಟ್ಕೊಂಡು ಐಸ್ ಕ್ರೀಮ್ ಇಟ್ಕೊಂಬಿಟ್ಟು ಹಿಂಗೆ ಆಟ ಆಡ್ತಾರೆ. ಆ ಥರದ್ರೆ ನಾನು ಇನ್ಚಾರ್ಜು. ನಮ್ಮದು ಸ್ಟಾಫ್ ಒಂದು 4-5 ಜನ ಅವರೇ, ನಾನೇ ಇನ್ಚಾರ್ಜು. ನಾವು ಆರ್ಡ್ರ್ ಮಾಡಿದ್ರೆ ದಿಲ್ಲಿಂದ ಐಟಮ್ ಬರುತ್ತೆ, ಅವ ರೈಲ್ವೆ ಸ್ಟೇಷನ್ಗೆ ಹೋಗಿ ಹತ್ಕೊಂಬರ್ಬೇಕು. ಅವಾಗ ಸ್ವಲ್ಪ ಮಾರ್ನಿಂಗ್ ಶಿಫ್ಟ್ ಇರ್ತೈತೆ, ಮಿಕ್ಕಿ ಟೈಮೆಲ್ಲ ಕ್ಲೋಸಿಂಗ್ ಶಿಫ್ಟ್ ಇರ್ತೈತೆ. ಅದಕ್ಕೆ ನೈಟ್ ಬರ್ತೀನಿ ನಾನು, ಬೆಳಗ್ಗೆ ಸ್ವಲ್ಪ ಲೇಟಿಗೆ ಎದ್ದು ಆರಾಮಾಗಿ ಎದ್ಬಿಟ್ಟು ಹೋಗ್ತೀನಿ. ಮಾರ್ನಿಂಗ್ ಶಿಫ್ಟ್ ಇದ್ದರೆ ಸ್ವಲ್ಪ ಕಷ್ಟ ಆಗ್ತೈತೆ, ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತೈತೆ, ಎಡಿಟಿಂಗು ಸ್ವಲ್ಪ ಕಷ್ಟ ಆಗ್ತೈತೆ. ಏನೋ ನೀನೇ ತಾನೇ ಕೇಳಿದ್ದು, ತಿನ್ನು ಮುಚ್ಕೊಂಡು. ಸಾಕು ಸಾಕು ಅಂತೆ. ಎತ್ತಿಕ್ಕು ಎಂಜಿಲ್ ಮಾಡ್ಬಿಟ್ಟು ಹಂಗೆ ಇಕ್ತೀಯಾ? ಆ ಬಾಕ್ಸ್ ಒಳಗೆ ಇಡ್ಬೇಡ, ಇದೆಲ್ಲ ಇದಾಗ್ತೈತೆ. ಬೇರೆ ಬಾಕ್ಸ್ ಒಳಗಡೆ ಹಾಕಿಕ್ಬಿಟ್ಟು ಎತ್ತಿಕ್ಕು, ಇಲ್ಲಾಂದರೆ ಅದೆಲ್ಲ ಪೇಪರೆಲ್ಲ ಇದಾಗ್ಬಿಡ್ತೈತೆ, ಪೇಪರೆಲ್ಲ ಅಂಟ್ಕೊಂತೈತೆ. ಐ ಸಾಕು ತಿಂದಿದ್ದೋಗಿ ಮಲ್ಕೋ ಹೋಗ, ಕೂದಲು ಬೀಳ್ತಾವೆ ನನ್ನ ಮಗನಿಗೆ ಜಾಸ್ತಿ ಸ್ವೀಟ್ ತಿಂದರೆ. ಡಾಕ್ಟ್ರ್ ಹೇಳೋರು ಅವ್ನಿಗೆ ಸ್ವೀಟ್ ಹಾಕ್ಬೇಡ ಅಂತ. ನೀನು ಇನ್ನೂ ಹಾಕ್ತಾನೆ ಇರು ಸ್ವೀಟ್ನ. ಇವಾಗ ನಾನು ಹೇಳಿದ್ಕೆ ಹಾಕಿದ್ದು ಅಂತ ಹೇಳ್ತೀಯಲ್ಲ, ಇಲ್ಲಾಂದ್ರೆ ನೀನು ಹಾಕ್ತಾನೆ ಇರಿಲ್ಲ. ಬಂತ ನಿನ್ ಬಾಯಿಗೆ? ನಾನು ಯಾವನೇ ನೋಡಿಲ್ಲ ನಾನು. ಸ್ವೀಟನ್ನು ಬಲೆ ಇಷ್ಟ ನಮ್ಮ ಅಂಕ. ನೋಡು ಗುಂಡ ಗುಂಡ ಅಲ್ಲೇ ಐತೆ ಅವ್ನಿಗೆ ಪ್ರಾಣ. ನೀನು ಎಲ್ಲೇ ಐಸ್ ಕ್ರೀಮ್ ಎತ್ತಿಕ್ತಾ ಇದ್ದೆ, ಅಲ್ಲೇ ಐತೆ ನಮಗೆ ಪ್ರಾಣ. ಲೈ ಹೋಗಿ ಮಲ್ಕೋಗ. ಓದ್ತಾನೆ ನೋಡು ಮುರಿಯೋದಿಕ್ಕೋ ನಮ್ಮ ಮೌದು. ನಿಜ ಮಲ್ಕೊಳ, ನಿಮ್ಮ ಪ್ಲೇಸ್ಗೆ ಹೋಗ. ಅಯ್ಯೋ ನನ್ನ ಮಗನೇ, ನಿಂಗೇನೋ ಬಂದಿರೋದು? ಮಲ್ಗೊಂಡೆ. ಶಂಕದಿಂದ ಬಂದ್ರೆ ಮಾತ್ರ ಅವ್ನು ಕೇಳೋದು. ಈ ಥರ ದಿನ ಇದ್ದರೆ ನಿನ್ನ ಯಾರೂ ಹಿಡಿಯೋಕ್ಕಾಗಲ್ಲ. ತಗ ದಿನ ತಿನ್ನು, ಐಸ್ ಕ್ರೀಮ್ ತಿನ್ನು, ಚೆನ್ನಾಗಿ ಮಾಡು. ನೀ ಕಾಣಿಸ್ತಾ ಇಲ್ಲ ಎಕ್ಸ್ಪ್ರೆಷನ್ ನಿಂದು ಕಲರ್ಕ.